ಭೂಮಿ ಭೂಮಿ ಇವಳಕ್ಕಪ್ಪ ಬಂದ್ಲು. ಭೂಮಿ ನನ್ನ ಕ್ಷಮಿಸ್ಬಿಡು ಭೂಮಿ. ಇನ್ಮೇಲೆ ನಡೆದಿರೋದೇನು ಮನಸ್ಸಿನಾಗ ಇಕ್ಕಬೇಡ. ನಾವು ಚೆನ್ನಾಗಿರೋಣ. ಅಣ್ಣ ತಮ್ಮಂದ್ರು ವಾರ್ಗಿತ್ತೇರು ಚೆನ್ನಾಗಿದ್ರೆ ಯಾವುದೇ ಇರೋದಿಲ್ಲ. ನಾವಿಬ್ರು ವಾರ್ಗಿತ್ತೇವ್ರಲ್ಲ, ಚೆನ್ನಾಗಿರೋಣ. ಇಷ್ಟು ದಿವಸ ನಡೆದಿರೋದೆಲ್ಲನ ಏನು ಮನಸ್ಸಿನಾಗ ಇಕ್ಕೆಮಕ್ಕೆ ಹೋಗ್ಬೇಡ. ಇವಾಗ ನನಗೆ ನಿಮ್ಮೆಲ್ಲರ ಬೆಲೆ ಗೊತ್ತಾಗೈತೆ ಭೂಮಿ. ಅದಕ್ಕಾಗಿನ ನಿಮ್ಮೆಲ್ಲರ ಜೊತೆ ಚೆನ್ನಾಗಿರೋಣ ಅಂತ ಹೇಳಿ ಬಂದಿದ್ದೀನಿ. ಹೇಳ್ಬಾರ್ದು ಇವಾಗ ನಮ್ಮ ಕಷ್ಟನ ಹಂಗಿದೀವಿ. ಅದಕ್ಕೇನೆ ಈಗ ಕಷ್ಟ ಇರಲಿ ಬಿಡಲಿ ಎಲ್ಲರ ಹತ್ರ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೇಕು ಅಂತನ ನಮಗೆ ಇವತ್ತು ತುಂಬ ಆಸೆ ಬಂದುಬಿಟ್ಟೈತಿ. ಯಾರು ಮಾತಾಡ್ಸಲ್ಲ ನೋಡಪ್ಪ ಇವಾಗ ಅಂತ ಹೇಳಿ ನನಗೊಂಥರ ಬೇಜಾರಾಯ್ತು. ನಾವಿಬ್ಬರು ವಾರ್ಗಿತ್ತೇವ್ರಲ್ಲ, ಒಂದಲ್ಲ ಒಂದಿನ ಚೆನ್ನಾಗಿ ಆಗಲೇಬೇಕು. ಅದಕ್ಕೆ ನಾನೇ ತಗ್ಗಿ ಬಂದಿದ್ದೀನಿ ನಿನ್ನ ಹತ್ರ. ದಯವಿಟ್ಟು ಕ್ಷಮಿಸ್ಬಿಡು. ಮನಸ್ಸಿನಾಗ ಏನು ಇಕ್ಕೆಮಕ್ಕೆ ಹೋಗ್ಬೇಡ. ಇನ್ಮೇಲೆ ಚೆನ್ನಾಗಿರೋಣ. ಒಳ್ಳೆ ಮನಸ್ಸಿಂದ ಇರೋರನ್ನ ನಾನು ಯಾವತ್ತೂ ಮಾತಾಡಲ್ಲ. ಒಳ್ಳೆ ತಂದಿಂದನ ಒಳ್ಳೆ ಬುದ್ಧಿ ಇಕ್ಕೊಂಡು ಮಾತಾಡ್ಸ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿರೋರಿಗೆ ಯಾರು ಬೇಡ ಅಂತಾರೆ ಹೇಳು. ನನಗೇನು ಕೆಟ್ಟ ಬುದ್ಧಿ ಇಷ್ಟ ಆಗೋದಿಲ್ಲ ಅಷ್ಟೇ. ತಾರ ತೆಗಡಿ ಬುದ್ಧಿ ಇಷ್ಟ ಆಗೋದಿಲ್ಲ. ಅಲ್ಲೇದಲ್ಗೆ ಇಲ್ಲೇದಲ್ಗೆ ಹೇಳ್ಕೊಂಡು ಪಿಟಿಂಗ್ ಇಡೋದು ಇಂಥ ಬುದ್ಧಿ ನನಗೆ ಇಷ್ಟ ಆಗಲ್ಲ. ಅದಕ್ಕಾಗಿನ ನಾನು ಅದನ್ನು ಹೇಳ್ತೀನಿ. ಅಂಥವೆಲ್ಲ ಮಾಡಂಗಿದ್ರೆ ನಾನು ಮಾತಾಡಿಸ್ಲೇಬೇಡ. ಏನೋ ಅಂಥವೆಲ್ಲ ಮಾಡೋದಿಲ್ಲ. ನಾನು ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅನ್ನೋದಾದರೆ ನಾವು ಚೆನ್ನಾಗಿರ್ತೀವಮ್ಮ. ನಮಗೂ ಚೆನ್ನಾಗಿರಬೇಕು. ನಮ್ಮರು ತಮ್ಮರು ಅಂಬೋದು ನಮಗೂ ಮನಸ್ಸಿನಾಗಿದ್ದೇ ಇರುತ್ತೆ. ನಾವು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅಂಬೋದು ನಮಗೂ ಇರುತ್ತೆ. ಅದೇ ಮತ್ತೆ ನಮ್ಮ ಬುದ್ಧಿ ನಿನಗೆ ಇಷ್ಟ ಆಗಿಲ್ಲ ಹೇಳು. ಯಾಕಂದರೆ ಅವಾಗಂತೂ ಬಿಡು ಏನೋ ಆಯಿತು, ಹೋದ್ರು ಹೋಗಲಿ. ಇನ್ಮೇಲಾದರೂ ಚೆನ್ನಾಗಿರೋಣ. ಅಲ್ಲ ಅಣ್ಣ ತಮ್ಮಂದರು ವಾರ್ಗಿತ್ತೇವ್ರು ಅಂದಮೇಲೆ ಜಗಳ ಬರೋದು ಸಹಜ. ಅದನ್ನೇ ಜಗಳನೇ ಒಂದು ಜಾಸ್ತಿ ಮಾಡ್ಕೊಂತ ಹೋಗ್ಬಾರ್ದು ಅಷ್ಟೇ. ಏನು ಮಾಡೋದು, ಆಗೋದಾಗುತ್ತೆ, ಹೋಗೋದೋಗುತ್ತೆ. ಚೆನ್ನಾಗಿತ್ಕೊಂಡು ಹೋಗೋಣ. ಸರಿ ಆಯ್ತು ಹೇಳು. ನಾನು ಎಲ್ಲರ ಹತ್ರನೂ ನನಗೇನು ಜಗಳ ಮಾಡ್ಕೋಬೇಕು ಅಂಬೋದೇನಿಲ್ಲ. ನಾನು ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು ಅಂಬೋದೇ ಇರೋದು. ನಮಗೂ ಎಲ್ಲರ ಜೊತೆಗೆ ಚೆನ್ನಾಗಿದ್ರೆ ಯಾವುದಿರಲ್ಲ. ಟೆನ್ಷನ್ನು ಎಲ್ಲರೂ ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ ನನಗೂ. ನಾವು ಯಾವತ್ತೂ ಏನು ಯಾರ ಮೇಲೂ ನಾವು ದ್ವೇಷ ಮಾಡಿದವ್ರಲ್ಲ. ನಾವಾಯಿತು ನಮ್ಮ ಕೆಲಸ ಆಯಿತು. ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ದೀವಿ ಅಷ್ಟು ಬಿಟ್ಟರೆ ನಾವೇನು ಯಾತನೋ ಒಬ್ಬರ ಮೇಲೆ ನಾವು ಒಬ್ಬರು ಬಾಸೆಕೆಂಡು ತಿಂಬೋದಾಗಲಿ ಒಬ್ರಿಗೆ ಮೋಸ ಮಾಡೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗಿಲ್ಲ. ನಾನು ಅದೇ ಮೇಲಿಂದ ಬರ್ತಾ ಹೋಗ್ತಾ ಚೆನ್ನಾಗಿರ್ತೀನಿ. ನೀನು ಬಾ, ನಾವು ಬರ್ತಾ ಹೋಗ್ತಾ ಚೆನ್ನಾಗಿರೋಣ. ನೀವು ನನಗಂತೂ ಮಕ್ಕಳಾಗಲಿಲ್ಲ, ನಿಂಗಾದರೂ ಆಗ್ತಾಯಿದ್ದಾವೆ. ನಿಂಗಾದರೂ ಆಗೋ ನೋಡಿ ಸಂತೋಷ ಪಡೋಣ. ಎಷ್ಟೇ ಆಗಲಿ ನಮ್ಮ ಮಕ್ಕಳಲ್ಲ. ಅದಕ್ಕೇ ನಮ್ಮ ಮಕ್ಕಳು ಅಂತಲೇ ನಿಮ್ಮ ಮಕ್ಕಳನ್ನು ಸಾಕೋದು. ಇವಾಗ ನನ್ನ ಮಕ್ಕಳಾಗೋ ಚಾನ್ಸಸ್ ತುಂಬಾ ಕಡಿಮೆ ಅಂತೇಳಿ ಹೇಳವ್ರೆ ಡಾಕ್ಟ್ರು. ಅದಕ್ಕಾಗಿನ ಒಂದೆರಡು ದಿವಸ ನಾನು ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಬಾ ಹೋಗೋಣ, ಅಲ್ಲೇ ಇರ್ಮಂತೆ. ಚೆನ್ನಾಗಿ ನೋಡ್ಕೊಂತೀನಿ ನಾನು ಒಂದೆರಡು ದಿವಸ. ಅಲ್ಲೇನಿರೋ ಅಂಥದ್ದು ಏನು ಬಿಡು, ಇಲ್ಲೇ ಇದ್ದೀನಲ್ಲ. ಏನು ಬೇರೆ ಊರಾಗಿದ್ರೆ ಬಿಡಪ್ಪ ಹೋಗಿ ಒಂದೆರಡು ದಿವಸ ಇದ್ದು ಬರೋಣ ಅಂತಿದ್ದು. ಇಲ್ಲೇ ಇರೋದ್ರಿಂದನ ಬಿಡು. ಇಲ್ಲೇ ಇರ್ತೀನಿ. ಏನು ಹಂಗೇನು ಏನು ಬೇಡ. ಒಟ್ನಲ್ಲಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಸಾಕಮ್ಮ. ನೀವು ಕೊಡೋದು ಬೇಡ, ಇಕ್ಕೋದು ಬೇಡ ನಮಗೆ. ನೀವೇನು ನನ್ನ ಕರ್ಕೊಂಡೋಗಿ ನೀವೇನು ನೋಡ್ಕೊಂಬೋದು ಬೇಡ, ಏನು ಬೇಡ. ಏನೋ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಸಾಕು. ನಾವು ಅದನ್ನೇ ಬಯಸೋದು, ನಾವು ಇನ್ನೇನು ಕೇಳಲ್ಲ. ನನಗೆ ಯಾಕೋ ಇಷ್ಟ ಆಯಿತು ಬಸ್ರಿ ಎಲ್ಲ ಕರ್ಕೊಂಡೋಗಿ ಒಂದೆರಡು ದಿನ ಏನೋ ಮಾಡಿಕ್ಕಾನ ಅಂತೇಳಿ ಆಸೆ ಆಯಿತು. ಅದಕ್ಕೆ ಕರೆದೆ. ಸರಿ ಆಯಿತು ಬಿಡು ಆಂಟಿ. ಇನ್ಮೇಲಿಂದ ನಾನು ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ನನಗಿನ್ನು ಯಾರು ಇದ್ದಾರೆ ಹೇಳು. ನನ್ನ ತಂಗಿ ನಾವು ಮಾತಾಡ್ಸಲ್ಲ, ಏನಿಲ್ಲ. ಇನ್ನೇನು ನಾವು ಇರೋರಿಬ್ರು ಆಗಿರ್ತಾರೆ ನಾವು ಚೆನ್ನಾಗಿರೋಣ ಅಂತ. ಸರಿ ಆಯಿತು ರಂಜು, ಚೆನ್ನಾಗಿರೋಣ ಹೇಳು. ನಾವು ಚೆನ್ನಾಗಿರೋದೇ ಬಯಸ್ತೀವಿ. ಚೆನ್ನಾಗಿತ್ಕೊಂಡು ಹೋಗೋಣ ಹೇಳು. ಸರಿ ಆಯಿತು, ಬರ್ತೀನಿ. ಒಂದಿಷ್ಟು ಕೆಲಸ ಐತೆ, ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಬರ್ತಾ ಹೋಗ್ತಾ ನೀವು ಬರ್ತಾ ಹೋಗ್ತಾ ಇರಿ, ನಾವು ಬರ್ತಾ ಹೋಗ್ತಾ ಇರ್ತೀವಿ. ಒಬ್ರಿಗೊಬ್ರು ಚೆನ್ನಾಗಿರೋಣ. ಸರಿ ಅಮ್ಮ ಆಯ್ತು ಹೇಳು. ಇವಳು ಏನಕ್ಕಕ್ಕ ಬಂದಿದ್ಲು? ಇವಳು ಯಾಕೆ ಬಂದಿದ್ಲು? ಈಗ ಚೆನ್ನಾಗಿರ್ತೀನಿ ಅಂತ ಬಂದವಳೆ. ಮಾಡಿರೋದು ಮರ್ತವಳೆ. ಯೋಟೇಟಿಂದು ಮಾಡಿದ್ಲು. ಇವಳು ಬಂದೆಡ್ಕೆ ಚೆನ್ನಾಗಿತ್ಕೊಂಡು ಹೋಗೋಣ ಅಂತಾಳೆ ನಮ್ಮ ಭೂಮಿ. ಅವಳು ಮಾಡಿರೋದನ್ನ ಮರ್ತವಳೆ. ಅವಳು ಮಾಡಿರೋ ಇದಕ್ಕೆ ನಾನು ಅವಳನ್ನ ಇಲ್ಲೋಡಿಲಿ. ಮಾತಾಡಿಸ್ಬಾರ್ದಮ್ಮ ತಾಯಿ. ಅದೇ ಮತ್ತೆ ನಮ್ಮ ಭೂಮಿ ಅಕ್ಕ ನಿಂಗೆ ಬುದ್ಧಿ ಬೇಡವಾ? ಒಂದಿಷ್ಟ ನಾನು ಬುದ್ಧಿ ಇದ್ದಿದ್ರೆ ನೀವು ಅವಳ್ತಾಗ ಮಾತಾಡ್ತಿರ್ಲಿಲ್ಲ. ಅವಳ ಬುದ್ಧಿ ಸರಿ ಇಲ್ಲ. ನಾನು ಹಿಂಗಾಗಿನೇ ಲೇಪನ್ನ ಮಾತಾಡ್ಸಕ್ಕೆ ಬಿಟ್ಟು ಅವಳು ನನಗೆ ಅವಾಗ ಎಷ್ಟು ಇದು ಮಾಡಿದ್ಲು ಗೊತ್ತೇ. ನಾನು ಬಿಡೋತ್ಲಾಗ ಏನೋ ಅಕ್ಕತಂಗಿರು ಚೆನ್ನಾಗಿರಲಿ ಅಂತ ಹೇಳಿ ಸುಮ್ಮನೆ ಆಗಿದ್ದಕ್ಕೆ ಆವಾಗ ನನ್ನ ಲೈಫಿನ್ನು ದೂರ ಮಾಡಿದ್ರು ಇವರು. ಅಂಥದ್ರಾಗೆ ನಿಮ್ಮನ್ನು ದೂರ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ನೀವು ಮಾತಾಡಿಸ್ಬೇಡಿ ಭೂಮಿ ಅಕ್ಕ, ಮಾತಾಡಿಸ್ಬೇಡಿ. ಏನೋ ಬಂದ್ಲು, ಚೆನ್ನಾಗಿರ್ತೀನಿ ಭೂಮಿ, ನಿಮ್ಮ ಮನೆಗೆ ಬರ್ತಾವು ಹೋಗ್ತಾನು. ಬಾರಮ್ಮಂದು ಬಾ, ನಮ್ಮ ಮನೆಗೆ ಒಂದು 2 ದಿವಸ ಇದು ಬರುವಂತೆ ಅಂದ್ಲು. ಇಲ್ಲ ಕಣಮ್ಮ ಅಂತ ಅಂದು. ಯಾಕೆ ಸುಮ್ಮನೆ ಇವಾಗ ಮಾತಾಡ್ಸಲ್ಲ ಅಂದರೆ ಅಯ್ಯೋ ನೋಡಪ್ಪ ಅವಳೇ ಮಾತಾಡ್ಸಿದ್ಲು, ಅವಳಿಗೆ ಏನು ದೌಲತ್ತು ಜಂಬ ಭೂಮಿದು ಅಂತಾರೆ. ಅದಕ್ಕೆ ಜನ ಒಳ್ಳೆಯವಲ್ಲ. ಭೂಮಿ ನಿಂದು ಓವರ್ ಆಯಿತು, ನೀನು ಒಳ್ಳೆಯವಳಲ್ಲ, ನೀನು ತುಂಬ ಮೆರಿತಾ ಇದೆಯಾ, ಹಾಗೆ ಹಿಂಗೆ ಅಂತ ಏನೋ ನಾವು ಮಾತಾಡ್ತಾರೆ. ಅದಕ್ಕೇನೆ ಸುಮ್ಮನೆ ಯಾಕೆ ಚೆನ್ನಾಗಿತ್ಕೊಂಡು ಹೋಗೋಣ ಅಂತ ಹೇಳೋದು. ಬೇಡ, ಚೆನ್ನಾಗಿರೋದು ಬೇಡ, ನಮ್ಮ ಮನೆಗೆ ಬರಬೇಡ, ನೀನು ಕಾಯಕ್ಕೆ ಬೇಡ ಅಂತ ಹೇಳ್ಬೇಕು ಭೂಮಿ ಅಕ್ಕ. ನೀನು
ಅಷ್ಟೇ ನೋಡು, ಚೆನ್ನಾಗಿರೋರಿಗೆ ಇಲ್ಲೂ ತಂದಿಕ್ತಾಳ ಅವಳು. ಏನೋ ಬಿಡು ರಾಮ ಅತ್ಲಾಗ ಎಲ್ಲಾರ ಹತ್ರ ಜಗಳ ಮಾಡ್ಕೊಂಡು ಏನಂತ ಏನೋ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ ಮೇಲೆ ಇನ್ನೇನು ನಾನು ಚೆನ್ನಾಗಿರಲ್ಲ ಅಂತ ಹೇಳೋಕ್ಕಾಗುತ್ತೆ. ಏನೋ ಕಣಮ್ಮ ಅಂತ ಹೇಳೋದು. ಇಂಥ ಟೈಮಲ್ಲಿ ಗಲಾಟೆ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು, ಯಾಕೆ ಬೇಕು? ಏನು ಭೂಮಿ ಅಕ್ಕ ನೀನು ಹಿಂಗೆ ಮಾತಾಡ್ತೀಯ? ಬೇಡ ಅಂತಾರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾದ್ರೆ ಮಕ್ಕಳ್ದಂಗೆ ಹೇಳ್ಬೇಕು ಅಷ್ಟೇ. ನಾನು ಅವಳು ನಂಬಲ್ಲ ಏನೇಂದ್ರೂ. ಆ ಲೇಪಿಗಾಲೇನೆ ನಾನು ಚೆನ್ನಾಗಿ ಇಟ್ಕೊಂಡು ಹೋಗು ಅಂತ ಹೇಳಿದಕ್ಕೆ ಅನುಭವಿಸಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು ನಿನಗೆ, ಹೇಳ್ದಂಗೆ ಕೇಳು ಅಷ್ಟೇ. ನೀನು ಅವಳೇನಾದರೂ ಮಾತಾಡ್ಸಿದ್ದೀಯ ಅಂದ್ರೆ ನಾನು ನಿಮ್ಮ ಮನೆ ಒಳಗೆ ಕಾಲ ನೋಡಿ ಹೇಳಿರ್ತೀನಿ. ಅವಳು ಬಂದವಳೆ ಅಂದ್ರೆ ನಾನು ಬರೋದಿಲ್ಲ, ನಾನು ಇರೋದು ಹೇಳ್ತೀನಿ. ಅವಳಿಗೂ ನನಗೂ ಆಗೋದಿಲ್ಲ. ಈ ನನ್ನ ಜೀವನದಲ್ಲಿ ಶತ್ರು ಅಂದರೆ ಅವಳೇ ಅನಿಸುತ್ತೆ. ನಾನು ಲೇಪು ಎಷ್ಟು ಚೆನ್ನಾಗಿದ್ವಿ, ಅಪ್ಪ ಇಲ್ಲದೆಲ್ಲ ಹೇಳ್ಕೊಟ್ಟು ದೂರ ಮಾಡಿದ್ಲು. ಮನೆ ಆಳಿ ಹಾಳಾಗೋಗ ಎಂಥದ್ದು ಮಾಡಿದ್ಲು. ನಾನು ಹೆಂಗೆ ಬೈಕೊಂತಾ ಇದ್ದೀನಿ ಅಂದರೆ ಇವತ್ತು ಅವಳಿಗೆ ಬಾಯಿಗೆ ಬಂದಂಗೆ ಬೈಕೊಂತಾ ಇದ್ದೀನಿ. ಅವಳು ಮಾಡಿರೋ ಇದಕ್ಕೆ ನೆನೆಸ್ಕೊಬಿಟ್ರೆ ನನಗೆ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ. ಬರುತ್ತಪ್ಪ, ಏನು ಮಾಡೋದು, ತಪ್ಪಸ್ ಮಾಡೋದು ಸಹಜ, ತಿದ್ದಿ ನಡೆಯೋನು ಮನೋಜ. ಏನು ಮಾಡೋದು ಇವಾಗ? ಹಂಗೆ ಇದು ಮಾಡ್ಕೊಂಡು ಹೋದ್ರೆ ಆಗುತ್ತಾ? ಏನೋ ಬಿಡತ್ತಾ, ಆಗೈತೆ ಅಂತ ಹೇಳಿ ತಿಳ್ಕೊಬೇಕು, ಸುಮ್ಮನೆ ಆಗಬೇಕು. ಏನೋ ಅದನ್ನೇ ಮನಸ್ಸಿನಾಗ ಇಟ್ಕೊಂಡ್ರೆ ಆಗಲ್ಲ. ಬಿಡು ಅತ್ಲಾಗ ಹೋಗ್ಲಿ. ನೀನು ಹೇಳ್ತೀಯ ಭೂಮಿ ಅಕ್ಕ, ಅವಳ ಬುದ್ಧಿ ಸರಿ ಇಲ್ಲ, ಬೇಡ 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 ಅಷ್ಟೇ. ನಾನು ಇದ್ದಂಗೆ ಹೇಳ್ತೀನಿ. ನೀನು ನನ್ನ ಹತ್ರ ಮಾತಾಡಿದ್ರೆ ನಾನು ಏನಿಲ್ಲ, ನಾನು ಸರಿಯಾಗಿ ಹೇಳ್ತೀನಿ. ಮಾತಾಡ್ಸ್ಕೊಳ್ಬೇಕಾರೆ ಅವ್ರನ್ನೇ ಚೆನ್ನಾಗಿರು, ನಾನು ಬೇಡ ಅಂಬಲ್ಲ. ಚೆನ್ನಾಗಿರೋರ ಹತ್ರ ಚೆನ್ನಾಗಿರಬೇಕು. ನಾವು ವಿಶ್ವಾಸದಾಗಿದ್ದೀವಿ, ಕೆಡಿಸ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ಇವಾಗ ಅವಳು ಮಾತಾಡ್ಸೋದು ಬೋಲ್ ತಪ್ಪು. ಇಲ್ಲದ್ದು ಹೇಳ್ಕೊಡ್ತಾಳೆ, ಇಲ್ಲದ್ದು ಮಾತಾಡ್ತಾಳೆ. ಅವಳು ಯಾಕನ ತಾರತಿಗ್ರಿ ಬುದ್ಧಿ ಜಾಸ್ತಿ. ಏನೆಂದ್ರೆ ನಾನು ನಂಬಲ್ಲಪ್ಪ ಅವಳು. ನಾನು ಅವಾಗಲೇ ನೋಡ್ಕೊಂಡೆ, ಅಯ್ಯೋ ನಾವು ಬಂದಿರೋದಕ್ಕೆ ಎಲ್ಲರೂ ತಗೊಂಡು ಬಂದು ಸೇರ್ಕೊಂಡವ್ರೆ. ಅವಳ ಮನೆ ಬಗ್ಲಿಗೆ ನಾವು ಹೋಗಿದ್ದೀವೇನಪ್ಪ, ನಾವು ಕೂಲಿ ಮಾಡ್ತೀವಿ, ಉಣ್ತೀವಿ, ಇರ್ತೀವಿ. ನನ್ನ ಮಗಳ ಮನೆಯಂಗೆ ನಾವು ಇರ್ತೀವಿ. ಅವಳೇನು ಅನ್ಬೇಕು, ಬಂದು ಸೇರ್ಕೊಂಡವ್ರೆ ಅಂತ ಅಂಬಾಳು. ಎಷ್ಟು ಬೇಜಾರಾಗ ನಮಗೆ, ಎಂತ ಮಾತಾಡೋಳು. ಸರಿ ಆಯ್ತು ಬಿಡಮ್ಮ, ಏನೋ ಅವಳೇನೇನು ನನಗೇನೇನು ಹೇಳ್ಕೊಡಲ್ಲ. ನನಗೆ ಬುದ್ಧಿ ಐತೆ, ಅವಳು ಹೇಳ್ಕೊಟ್ರು ಕೇಳಲ್ಲ ಅಂಬೋದು ಗೊತ್ತೈತೆ. ಅವಳೇನೇ ಹೇಳ್ಕೊಡ್ಬೋದು, ನಾನು ಕೇಳಲ್ವಲ್ಲ. ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾರೇನು ಮಾಡೋಕ್ಕಾಗುತ್ತಮ್ಮ? ನಾವೇ ಹೊಳ್ದೊಟ್ಟು ಕೇಳು, ನೀನು ಸುಮ್ಮನೆ ಇದು ಮಾಡಬೇಡ. ನೀನು ಈಗ ನಿಮ್ಮಪ್ಪ ಇನ್ನೇನೆ ನೀನು ಎದ್ದಾಗ ಹೆಂಗಂದು ನಾವು ನೋಡ್ಕೊಂತ ಇದೀವಿ ಹಂಗೆ ಹಿಂಗೆ ಅಂತ ಮಾತಾಡೋದು. ನೀನು ಮಾತಾಡಬಾರ್ದು ಅವೆಲ್ಲ ನಾನು ಅಂತ ಹೇಳಿದ್ದೀನಿ. ಅವಳೇನು ಅಂತೇಳಿ ನೀನು ಅದೆಲ್ಲ ನೀನು ತಲೆ ಕೆಡಿಸ್ಕೊಂಡು ಕೂಕೊಂಬೋದು, ಅದೆಲ್ಲ ಅಂಬೋದು, ಅದೆಲ್ಲ ಮಾಡಬೇಡ ನೀನು ಅಷ್ಟೇ. ನೀನು ನೋಡಿ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಸರಿ ಆಯ್ತು ಬಿಡಮ್ಮ, ಅವಳು ಹೇಳ್ಕೊಡೋದು ಇಲ್ಲ, ಕೇಳಲ್ಲ ಅಂಬೋದು ಗೊತ್ತೈತೆ. ನಾನು ಮುಂಚೆಗೆ ಹೇಳಿದ್ದೀನಿ ತಾನೇ, ಬಿಡು ಹೋಗ್ಲಿ. ನನ್ನ ಹತ್ತು ಮಾತಾಡ್ಸ್ಕೊಂಡು ಚೆನ್ನಾಗಿರ್ರಿ. ನಾವು ಯಾರಿಗೂ ಬೇಡ ಅಂತ ಹೇಳಲ್ಲ ಅಷ್ಟೇ. ಚೆನ್ನಾಗಿರೋರಿಗೆ ಯಾಕೆ ನಾವು ದೂರ ಮಾಡೋಣ, ಚೆನ್ನಾಗಿರ್ರಿ. ನಿಂತ್ಕೊ ರಾಮು ನಿಂತ್ಕೊಳ್ಳಪ್ಪ, ನಿಂತ್ಕೊಳ್ಳಲ್ಲ, ನಿನ್ನೆ ಮಾತಾಡಿಸ್ತಾ ಇರೋದು. ರಂಜಿ ಚೆನ್ನಾಗಿರ್ತೀನಿ ಅಂತ ಬಂದಿದ್ದಕ್ಕೆ ರಾಮು ಮುಂಚ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮೇಲೆ. ಅವಳು ಬುದ್ಧಿ ಸರಿ ಇಲ್ಲ, ಅವಳು ಯಾಕೆ ಬಿಟ್ಕೊಂತೀರಾ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನನಗೆ ಅದಕ್ಕೇ ಏನೋ ಬಿಡತ್ಲಾಗೆ ಚೆನ್ನಾಗಿ ಇತ್ಕೊಂಡು ಹೋಗೋಣ, ಹೊರಗಿತ್ತೇವೆ ಯಾವಾಗಿದ್ರು ಚೆನ್ನಾಗಿರ್ಬೇಕು ಅಂತ ನಾನಿದ್ರೆ. ಆದರೆ ಅವನು ಒಪ್ತಾ ಇಲ್ಲ ರಾಮ್. ನನ್ನ ಮೇಲೆ ಮುಂಚ್ಕೊಂಡು ಅದೇ ಹೋದ. ಏನು ಮಾಡೋದು, ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.